ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ಇವತ್ತು ಒಂದು ಸೂಪರ್ ಆಗಿರೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವೀಡಿಯೋಸ್ನ ತೊಗೊಂಡು ಬರ್ತೀನಿ. ಅದನ್ನು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ. ನೋಡಿ, ಇವತ್ತು ಸೃಷ್ಟಿ ಹಬ್ಬ ಅಂಥೇಳಿ ನಮ್ಮನೆಯಲ್ಲಿ ಎಲ್ಲ ಥರದ ತರಕಾರಿಗಳನ್ನು ಹಾಕಿ ಇವತ್ತು ಏನೇನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೃಷ್ಟಿ ಹಬ್ಬಕ್ಕೆ ನಾವು ಎಲ್ಲ ಥರ ತರಕಾರಿಗಳು ಹಾಕಿ ಮಾಡ್ತೀವಿ, ಹಾಗೆ ಸ್ವೀಟ್ ಕೂಡ ಮಾಡ್ಕೊತೀವಿ. ನೋಡಿ, ನಾನು ಸ್ವಲ್ಪ ಮೂಲಂಗಿ, ಆಲೂಗೆಡ್ಡೆ, ಹಾಗೆ ಟೊಮೆಟೊ, ಚಕ್ರದವರೆಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಬೀನ್ಸು ಮತ್ತು ಎಲ್ಲ ತರಕಾರಿಗಳ್ನೂ ಕೂಡ ತೊಗೊಂಡು ಬಂದಿದ್ವಿ. ಬದನೆಕಾಯಿ ಆಗಿರ್ಬೋದು, ನೋಡಿ ಹಸಿಕಾಳು, ತೊಗರಿಕಾಳು ಆಗಿರ್ಬೋದು, ಎಲ್ಲ ಕಾಳನ್ನು ತೊಗೊಂಡು ಹಸಿ ಕಾಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಸೃಷ್ಟಿ ದಿನ ಯಾವುದಾದ್ರೂ ಒಂದು ಹಸಿ ಕಾಳು ಸಿಕ್ಕೇ ಸಿಗುತ್ತೆ. ನೋಡಿ, ನಾನು ಸ್ವೀಟ್ ಕೂಡ ರೆಡಿ ಮಾಡೋಕ್ಕೆ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಾರ್ಕಾಗಿ ಮಾಡಿಬಿಡೋದು, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಆಲ್ರೆಡಿ ಎಲ್ಲ ತರಕಾರಿಗಳನ್ನು ಹಾಕಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿರುತ್ತೆ. ಮತ್ತು ಇವತ್ತು ಸೃಷ್ಟಿ ದಿನ ನಾವು ಯಾವುದೇ ಇದಕ್ಕೂ ಒಗ್ಗರಣೆ ಹಾಕಿ ನಾವು ಮಾಡಲ್ಲ, ಹಾಗಾಗಿ ಒಗ್ಗರಣೆ ಹಾಕದೆ ಹಾಗೆ ಮಾಡೋದು. ಕಿಚಡಿ, ಬೆಳಗ್ಗೆನೇ ಕಿಚಡಿ ಮಾಡಿದ್ದೆ ನಾನು. ಇವಾಗ ಶಾವಿಗೆ ಪಾಯಸ, ಹಾಗೆ ಅನ್ನ ಸಾಂಬಾರು, ಹಾಗೆ ಪಕೋಡ ಕೂಡ, ಬೋಂಡ ಪಕೋಡ ಯಾವುದಾದ್ರೂ ಆಗ್ಬೋದು, ಅದರಲ್ಲಿ ಮಾಡ್ಕೋಬೋದು. ನೋಡಿ, ಬೆಲ್ಲ ಕರಗಿಸಿ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡು ಪಾಯಸ ಕೂಡ ರೆಡಿ ಮಾಡ್ತಾಯಿದ್ದೆ. ಟೈಮ್ ಆಗಿಬಿಟ್ಟಿತ್ತು ಊಟಕ್ಕೆ. ಆಲ್ರೆಡಿ ಬೆಳಿಗ್ಗೆನೇ ಪೂಜೆ, ವಾರ ಅಂದರೆ ಎಲ್ಲ ಸ್ವಲ್ಪ ಬ್ಯುಸಿನೇ ಅಲ್ಲ, ಸೃಷ್ಟಿ ಹಬ್ಬ ಬೇರೆ ಇತ್ತಲ್ಲ. ಸಬ್ತಿಗೆ ಸೊಪ್ಪು ಎಲ್ಲ ಹಾಕಿ ನಾನು ಸೂಪರಾಗಿರೋದೊಂದು ಬೋಂಡ ಕೂಡ ಮಾಡಿಕೊಂಡೆ. ಬೋಂಡ ಬೇಯ್ತಾಯಿತ್ತು, ಈ ಕಡೆ ಸಾಂಬಾರು ಕೂಡ ಕುದೀತಾಯಿತ್ತು. ನನಗೆ ಮಾವನಿಗೆ ಊಟಕ್ಕೆ ಟೈಮ್ ಆಗಿದೆ ಅಂತ ಹೇಳಿ ನಾನು ಬೇಗ ಮಾಡ್ತಾಯಿದ್ದೆ. ನೋಡಿ, ಬೋಂಡ ಕೂಡ ತೆಗೆದಿಟ್ಟಿದ್ದೆ. ಸಖತ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯೂಶ್ವಲಿ ಬೋಂಡ ಮಾಡೋದು ಕಡಿಮೆ, ಪಕೋಡನೇ ಜಾಸ್ತಿ ಮಾಡೋದು. ನೋಡಿ, ದೇವ್ರ ಮನೆ ಕೂಡ ಪೂಜೆ ಮಾಡಿ ರೆಡಿಯಾಗಿತ್ತು. ನೋಡಿ, ನಮ್ಮನೆ ದೇವ್ರ ಮನೆ ಹೇಗಿದೆ ಅಂತ ನೋಡ್ತೀವಿ ಫ್ರೆಂಡ್ಸ್. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಶಿವನ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ ಬೇಗ ರೆಡಿಯಾಗಿ ಎಲ್ಲ ಮಾಡಿ ಶಿವನ ಟೆಂಪಲ್ ಕೂಡ ಹೋದ್ವಿ. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್, ಹಾಗೆ ಎಲ್ಲರೂ ಕೂಡ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು. ಪ್ರಸಾದ ಎಲ್ಲ ಕೊಟ್ಟರು. ಹಾಗೆ ನನ್ನ ಮಗಳು ಕೂಡ ನೋಡಿ ತೀರ್ಥ ಇಸ್ಕೊಳ್ತಾ ಇದ್ದಾಳೆ. ಅವಳು ಈ ತೀರ್ಥ ಇಸ್ಕೊಳ್ಳೋದು ನನಗೆ ಭಾಳ ತುಂಬಾ ಇಷ್ಟ. ಅವಳು ನೀಟಾಗಿ ಇಸ್ಕೊಳ್ತಾಳೆ. ನೋಡಿ, ಇಲ್ಲಿ ಒಂದು ದೇವಿ ವಿಗ್ರಹ ಕೂಡ ಇದೆ, ಅನ್ನಪೂರ್ಣೇಶ್ವರಿದು. ಅದಕ್ಕೆ ನೀಟಾಗಿ ಸ್ಯಾರಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಬರ್ತಾ ನಾನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಶಾಪಿಂಗ್ ಅಂದರೆ ತುಂಬ ಏನಿಲ್ಲ, ನನ್ನ ಮಗಳಿಗೆ ಬಳೆ ಕೊಡಿಸಿದೆ. ಅದು ಒಂಥರ ಚೆನ್ನಾಗಿತ್ತು ಅಂಥೇಳಿ ಬಳೆ ಕೊಡಿಸಿದೆ. ಬಳೆ ಬೇಕಮ್ಮ ಅಂತ ಹೇಳಿದ್ಲು ಅಂತ ಬಳೆ ತರೋಕ್ಕೆ ಅಂತಲೇ ಹೋಗಿದ್ವಿ. ನೋಡಿ, ಹಾಗೆ ನಾನು ಸ್ಟಿಕ್ಕರ್ ಕೂಡ ತಗೊಂಡ್ವಿ. ಅದರ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತೋರಿಸ್ತಿದ್ದೀನಿ. ಇದು ನನ್ನ ಮಗಳು ಪುಟಾಣಿ ಸ್ಟಿಕ್ಕರ್ ಬೇಕು ಅಂದ್ಲು, ಅವಳಿಗೋಸ್ಕರ ತೆಕ್ಕೊಟ್ಟೆ. ನೋಡಿ, ಇದು ಕ್ಲಿಪ್ ಅವಳಿಗೆ ತುಂಬ ಇಷ್ಟ ಆಯ್ತಂಥದ್ದು, ಪಿಂಕ್ ಕಲರ್ ಇರೋದಕ್ಕೋಸ್ಕರ. ಸೊ ಬೇಕಮ್ಮ ಅಂತ ಹೇಳಿದ್ರು, ಅದನ್ನು ಕೊಡ್ಸಿದ್ವಿ. ಪಿಂಕ್ ಕಲರ್ ರಿಬ್ಬನ್ ಬೇಕು ಅಂದು, ರಿಬ್ಬನ್ ಕೂಡ ಇವಾಗ ಬರ್ತಾಯಿದೆ ಜುಟ್ಟು, ಹಾಗಾಗಿ ನಾನು ಬೇಡ ಅಂತಂದೆ. ಅವಳು, ಅಮ್ಮ ನಾನು ಚಿಕ್ಕ ಜುಟ್ಟು ಹಾಕ್ಕೊಳ್ತೀನಿ ಕೊಡಿಸಿ ಅಂತ ಕೇಳಿದ್ಲು. ಅಷ್ಟು ಮುದ್ದಾಗಿ ಕೇಳಿದ್ರು, ಯಾರು ಕೊಡಿಸಲ್ಲ ಅಂತಾರೆ. ಖಂಡಿತವಾಗ್ಲೂ ಕೊಡಿಸ್ತೀನಿ, ಎಲ್ಲವನ್ನು ಕೊಡಿಸಿ. ಹಾಗೆ ನಂದು ಒಂದು ಲಿಪ್ ಜೆಲ್ ಖಾಲಿಯಾಗಿತ್ತು, ಮ್ಯಾಜಿಕ್ ಜೆಲ್, ಲಿಪ್ ಜೆಲ್ ಅಂತ ಹೇಳ್ತೀವಿ ಇದಕ್ಕೆ. ಇದನ್ನು ಕೂಡ ತಗೊಂಡು ಇವತ್ತಿನ ಶಾಪಿಂಗ್ ಇಷ್ಟಿತ್ತು. ಈ ವಿಡಿಯೋ ಇಷ್ಟ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.